ಧರ್ಮನಗರದಲ್ಲಿ ಆ ವರ್ಷದ ಚಳಿಗಾಲವು ಕಳೆದ ಎಲ್ಲ ದಾಖಲೆಗಳನ್ನು ಮುರಿದು ಅತೀ ತೀವ್ರವಾಗಿತ್ತು. ಸೂರ್ಯನು ದಟ್ಟ ಮೋಡಗಳ ಹೊದಿಕೆಯೊಳಗೆ ಅಡಗಿ ಹಲವಾರು ದಿನಗಳವರೆಗೆ ಹೊರಬರಲಿಲ್ಲ. ಜನರ ಒಲೆಯ ಬೆಂಕಿಯೂ ಸಹ ಆ ಶೀತಗಾಳಿಯ ಮುಂದೆ ದುರ್ಬಲವಾಗಿತ್ತು. ಊರಿನ ಒಂದು ಮೂಲೆಯಲ್ಲಿ ಮಣ್ಣಿನ ಸಣ್ಣ ಮನೆಯಲ್ಲಿ ರೈತ ಶಂಕರ್ ತನ್ನ ಪತ್ನಿ ಸುಮತಿಲೊಂದಿಗೆ ವಾಸಿಸುತ್ತಿದ್ದು, ಬಡತನ ಮತ್ತು ಸಾಲವು ಅವರ ಜೀವನವನ್ನು ಒಂದು ಶಾಶ್ವತ ಹಿಮದ ಪದರದಿಂದ ಮುಚ್ಚಿದಂತಿತ್ತು. ಬೆಳಿಗ್ಗೆಯ ಸಮಯ. ಒಲೆಯ ಮೇಲೆ ಕಬ್ಬಿಣದ ಕಡಾಯಿಯಲ್ಲಿ ಕೊಂಚ ತರಕಾರಿ ಬೇಯುತ್ತಿತ್ತು. ಅದೇ ಅವರ ಬಳಿ ಉಳಿದಿದ್ದ ಕೊನೆಯ ಧಾನ್ಯದ ಆಧಾರ. ಇದ್ದಕ್ಕಿದ್ದಂತೆ ಯಾರೋ ಬಾಗಿಲನ್ನು ಉಗ್ರವಾಗಿ ಬಡಿಯಲು ಪ್ರಾರಂಭಿಸಿದರು. ಅದು ಯಾರೋ ಕೋಪಗೊಂಡ ಕೊಡಲಿಯಿಂದ ಹೊಡೆದಂತೆ ಭಾಸವಾಗುತ್ತಿತ್ತು. ಅಯ್ಯೋ, ಇಷ್ಟು ಬೆಳಿಗ್ಗೆ ಯಾರು ಇಷ್ಟು ಜೋರಾಗಿ ಬಾಗಿಲು ಬಡಿಯುತ್ತಿದ್ದಾರೆ? ಯಾರು ಇರಬಹುದು? ಶಾಂತವಾಗು ಸುಮತಿ, ಮೊದಲೇ ಆತಂಕ ಪಡಬೇಡ. ನಾನು ಹೋಗಿ ನೋಡುತ್ತೇನೆ. ಬಹುಶಃ ಯಾರಾದರೂ ಸಹಾಯಕ್ಕಾಗಿ ಬಂದಿರಬಹುದು. ಇಲ್ಲ, ಹೀಗೆ ಜೋರಾಗಿ ಬಾರಿಸುವುದೇ ಭಯ ಹುಟ್ಟಿಸುತ್ತಿದೆ. ನಿನ್ನ ತಂಗಿಯ ಗಂಡ ಹೀಗೆ ಒಮ್ಮೆ ಜಗಳಕ್ಕೆ ಬಂದಿದ್ದ ನನಗೆ ಇನ್ನೂ ನೆನಪಿದೆ. ನಿನ್ ಭಯ ನನಗೆ ಗೊತ್ತು. ನೀನಿಲ್ಲಿರು, ನಾನು ಹೋಗಿ ನೋಡಿ ಬರುತ್ತೇನೆ. ಶಂಕರ್ ಬಾಗಿಲು ತೆರೆಯುತ್ತಿದ್ದಂತೆ ಎದುರಿಗೆ ಸೇಠ್ ನಾಗೇಂದ್ರನು ಕೋಪದಿಂದ ರೌದ್ರವಾಗಿ ಕೆಂಡದಂತೆ ಕೆಂಪಾಗಿದ್ದ. ನಾಗೇಂದ್ರ ಊರಿನ ಅತಿ ಶ್ರೀಮಂತ ವ್ಯಕ್ತಿ. ಆದರೆ ಆತನ ದುರಾಸೆಗೆ ಮಿತಿ ಇರಲಿಲ್ಲ. ಆತ ಪ್ರತಿ ಬಡವನಿಂದಲೂ 10 ಪಟ್ಟು ಬಡ್ಡಿಯನ್ನು ವಸೂಲಿ ಮಾಡುತ್ತಿದ್ದ. ಶಂಕರ್, ನಿನ್ನ ನಾಟಕ, ನಿನ್ನ ಸುಳ್ಳು ಮತ್ತು ಮಾತು ತಪ್ಪಿಸುವುದು ಸಾಕಾಯಿತು. ನನ್ನ ಹಣ ಎಲ್ಲಿದೆ? ಇಂದು ನನಗೆ ಸಂಪೂರ್ಣ ಲೆಕ್ಕಾಚಾರ ಬೇಕು. ಒಂದು ಕ್ಷಣವೂ ತಡವಾದರೆ ಸಹಿಸುವುದಿಲ್ಲ. ಸೇಠ್ಜಿ, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮನ್ನು ನೆನಪಿಲ್ವೇ? ನೆನ್ನೆ ನಾನು ನಿಮಗೆ ಸಂಪೂರ್ಣ ಮೊತ್ತವನ್ನು ಬಡ್ಡಿ ಸಮೇತ ಮರಳಿಸಿದ್ದೇನೆ. ಹಿಂದಿನ ಬಾಕಿ ಸಾಲವನ್ನು ಸಹ ನಾನು ಬಹಳ ಹಿಂದೆಯೇ ತೀರಿಸಿದ್ದೇನೆ. ನಾನು ಹಗಲು ರಾತ್ರಿ ಹೊಲಗಳಲ್ಲಿ ಬೆವರು ಸುರಿಸಿದ್ದೇನೆ. ದಯವಿಟ್ಟು ಅನ್ಯಾಯ ಮಾಡಬೇಡಿ. ಹೌದು, ನೀನು ಅಸಲು ಮರಳಿಸಿದ್ದೀಯಾ ಶಂಕರ್? ಆದರೆ ನೀನು ತಡ ಮಾಡಿದೆ, ಬಹಳ ತಡ. ಮತ್ತು ತಡವಾದ ಕಾರಣಕ್ಕೆ ನಿನ್ನ ಬಡ್ಡಿಯು 5 ಪಟ್ಟು ಅಲ್ಲ, ಈಗ 10 ಪಟ್ಟು ಹೆಚ್ಚಾಗಿದೆ. ಈಗ ಆ ಸಾಲವನ್ನು ನೀನು 10 ಪಟ್ಟು ಬಡ್ಡಿಯೊಂದಿಗೆ ತಕ್ಷಣವೇ ಹಿಂದಿರುಗಿಸಬೇಕು. ಈ ಮಾತು ಕೇಳಿ ಶಂಕರ್ ಆಶ್ಚರ್ಯಗೊಂಡನು. 10 ಪಟ್ಟೆ? ಸೇಠ್ಜಿ, ಇದು ಘೋರ ಅನ್ಯಾಯ. ನಾನು ಬಡವ. ನಾನು ಕಷ್ಟಪಟ್ಟು ದುಡಿದ ಎಲ್ಲಾ ಗಳಿಕೆಯನ್ನು ನಿಮಗೆ ಕೊಟ್ಟಿದ್ದೇನೆ. ಇಷ್ಟು ದೊಡ್ಡ ಬಡ್ಡಿಯನ್ನು ನಾನು ಎಲ್ಲಿಂದ ತಂದು ಕೊಡಲಿ? ಇದು ಬಡವರ ರಕ್ತ ಹೀರುವ ಕೆಲಸ. ಹೆಚ್ಚು ಮಾತಾಡಬೇಡ ಭಿಕ್ಷುಕ. ಹಣ ಕೊಡದಿದ್ದರೆ ನಿನ್ನ ಮನೆಯ ಒಡೆದ ಚಾವಣಿ ಮಾತ್ರವಲ್ಲ, ನಿನ್ನ ಪಾತ್ರೆ, ಪಗಡಿ, ಬಟ್ಟೆ ಎಲ್ಲವನ್ನೂ ಮುರಿದು ತೆಗೆದುಕೊಂಡು ಹೋಗುತ್ತೇನೆ. ಮತ್ತು ನಿನ್ನ ಎತ್ತಿನ ಗಾಡಿಯನ್ನು ಸಹ ಹರಾಜು ಹಾಕಿಸುತ್ತೇನೆ. ಇದರಿಂದ ಊರಿನ ಉಳಿದ ಬಡವರು ಹೆದರಿಕೆಯಲ್ಲಿರಲಿ. ಸೇಠ್ಜಿ, ಬಡವನ ರಕ್ತ ಹೀರಿ ನಿಮಗೇನು ಸಿಗುತ್ತದೆ? ನಾವು ನಿರ್ಗತಿಕರು, ಆದರೆ ನಮ್ಮ ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಇದೆ. ನಾನು ನಿಮ್ಮ 1 ಪೈಸೆಯನ್ನೂ ಸಹ ಹಿಂದಿರುಗಿಸಿದ್ದೇನೆ. ಈ ಕ್ರೂರ ಬಡ್ಡಿ ಅಡಿಯಲ್ಲಿ ನನ್ನನ್ನು ತುಳಿಯಬೇಡಿ. ಎಷ್ಟು ಜೋರಾಗಿ ಮಾತಾಡ್ತೀಯಾ? ಯಾರು ನೀನು ನನ್ನ ಎದುರು ಬಾಯಿ ತೆರೆಯೋಕೆ? ನೆನಪಿಟ್ಟುಕೋ, ನಾಗೇಂದ್ರನ ವಿರುದ್ಧ ನಿಲ್ಲುವವರು ಬದುಕಿ ಉಳಿಯೋದಿಲ್ಲ. ನೀನು ಹಣ ಕೊಡಲೇಬೇಕು. ಸೇಠ್ ನಾಗೇಂದ್ರ ಶಂಕರ್ಗೆ ಬೆದರಿಸಿ ಹೊರಟು ಹೋದ. ಹೋಗುವಾಗ ತನ್ನ ಸೇವಕ ರಾಮುವಿಗೆ ಹೀಗೆ ಆದೇಶಿಸಿದ. ರಾಮು, ಈ ಭಿಕ್ಷುಕನಿಗೆ ಎಷ್ಟು ಧೈರ್ಯ! ಇವನಿಗೆ ಪಾಠ ಕಲಿಸಲೇಬೇಕು ಮತ್ತು ಇಡೀ ಊರಿನ ಬಡವರ ಆತ್ಮವೂ ನಡುಗುವಂತಹ ಪಾಠ ಕಲಿಸಬೇಕು. ಹೌದು ಸೇಠ್ಜಿ, ಅವನು ಈ ರೀತಿ ನಿಮ್ಮ ಜೊತೆ ಮಾತನಾಡಿದ್ದು ತಪ್ಪು. ಬಾಗಿಲು ಮುಚ್ಚಿದ ನಂತರ ಮನೆಯೊಳಗೆ ಗಾಢವಾದ ದುಃಖ ಆವರಿಸಿತು. ನೀವು ಹೇಳಿ, ಈ ಜೀವನ ಯಾವಾಗ ಬದಲಾಗುತ್ತದೆ? ಪ್ರತಿದಿನ 2 ಹೊತ್ತಿನ ಊಟಕ್ಕಾಗಿ ಹೋರಾಡಬೇಕಾಗಿದೆ. ಕೆಲವೊಮ್ಮೆ ಮಕ್ಕಳಿಗಾಗಿ ಹೊಸ ಬಟ್ಟೆ ಬೇಕು ಅನ್ಸುತ್ತದೆ.
ಕೆಲವೊಮ್ಮೆ ಒಡೆದ ಚಾವಣಿ ಸರಿಪಡಿಸಬೇಕು ಅನ್ಸುತ್ತದೆ. ಆದರೆ ವಿಧಿಯು ನಮಗೆ ಕೇವಲ ಕೊರತೆಯನ್ನು ಮಾತ್ರ ನೀಡಿದೆ ಅನ್ಸುತ್ತದೆ. ನನಗೆ ಗೊತ್ತು ನಿನಗೆ ನೋವಿದೆ. ಆದರೆ ನಾನೇನು ಮಾಡಲಿ? ಹೊಲಗಳು ಚಿಕ್ಕವು, ಮಳೆ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಅದರ ಮೇಲೆ ಈ ದುರಾಸೆಯ ಸೇಠನ ಸಾಲದ ಭಾರ. ನಾನು ಹಗಲು ರಾತ್ರಿ ಕಷ್ಟಪಟ್ಟರೂ ನಮ್ಮ ಪಾಲಿಗೆ ಸಿಗುವುದು ಇದೆ ಉಪ್ಪು ರೊಟ್ಟಿ ಮಾತ್ರ. ನೀವು ಕಷ್ಟಪಡುತ್ತೀರಿ, ಆದರೆ ದೇವರು ನಮ್ಮ ಮೊರೆಯನ್ನು ಕೇಳುವುದಿಲ್ಲ ಅನಿಸುತ್ತದೆ. ನಾವು ಎಷ್ಟೋ ಪ್ರಾರ್ಥನೆ ಮಾಡಿದ್ರೂ ಏನೂ ಬದಲಾಗುವುದಿಲ್ಲ. ವಿಧಿಯು ನಮಗೆ ಈ ಬಡತನದಲ್ಲಿಯೇ ಕೊಳೆಯಲು ಕಳುಹಿಸಿದೆ ಅನಿಸುತ್ತದೆ. ಸುಮತಿ, ನೀನು ಹೀಗೆ ಅಳೋದನ್ನ ನೋಡೋದು ನನಗೆ ನೋವಾಗುತ್ತೆ. ದೇವರು ನಮ್ಮನ್ನೆಂದೂ ಮರೆತಿಲ್ಲ. ಬಡ ಮನುಷ್ಯನ ವಿಧಿ ಕಷ್ಟದದ್ದೇ ಸರಿ, ಆದರೆ ನಾವು ಕೈ ಬಿಟ್ಟಾಗ ಮಾತ್ರ ಸೋಲುತ್ತೇವೆ. ನೀನು ಇದ್ದೀಯಾ, ನಾನು ಇದ್ದೀನಿ. ನಮ್ಮ ಒಟ್ಟುಗೂಡಿರುವುದೇ ನಮ್ಮ ಬಲ. ನಮಗೆ ಮುಂದೆ ಬರೋ ಮಕ್ಕಳಿಗಾದ್ರೂ ಒಳ್ಳೆಯ ದಿನ ಬರ್ಲಿ ಶಂಕರ್. ಅವರಿಗಾದ್ರೂ ಈ ಬಡತನದಿಂದ ಬಿಡುಗಡೆ ಸಿಗ್ಲಿ. ಅದಕ್ಕಾಗಿ ನಾನು ಯಾವ ನೋವನ್ನೂ ಸಹಿಸಬಲ್ಲೆ. ಈಗ ಹೇಳಿ ಸುಮತಿ ಆಳವಾದ ದುಃಖದಿಂದ ತರಕಾರಿ ಬೇಯಿಸಲು ತೊಡಗಿದಳು. ಶಂಕರ್ ಮನಸ್ಸಿನಲ್ಲಿಯೇ ದೃಢ ಸಂಕಲ್ಪ ಮಾಡಿದ. ಇಂದು ಹೊಲದಲ್ಲಿ ಪ್ರಾಣವೇ ಹೋದರೂ ಪರವಾಗಿಲ್ಲ. ಮನೆಗೆ ಮರಳುವಾಗ ಸುಮತಿ ಮುಖದಲ್ಲಿ ಶಾಶ್ವತ ನಗು ತರುವಂಥದ್ದನ್ನು ತರುತ್ತೇನೆ. ಆದರೆ ಇಂದಿನ ದಿನವೇ ಅವನ ಜೀವನದ ಅತೀ ದೊಡ್ಡ ಕಥೆಯ ಆರಂಭವಾಗಲಿದೆ ಎಂಬುದು ಆತನಿಗೆ ತಿಳಿದಿರಲಿಲ್ಲ. ಶಂಕರ್ ಬೆಳಿಗ್ಗೆ ಹೊಲಕ್ಕೆ ಹೋಗಲು ಮನೆಯಿಂದ ಹೊರಟ. ಅವನ ಪತ್ನಿ ಸುಮತಿ ಮನಸ್ಸಿನಲ್ಲಿ ಇಂದು ಒಂದು ವಿಚಿತ್ರವಾದ ಅಶುಭ ಚಲನೆ ಇತ್ತು. ಶಂಕರ್ ಪ್ರತಿದಿನ ಊರಿನ ಮಧ್ಯದಲ್ಲಿರುವ ಪ್ರಾಚೀನ ಶಿವ ದೇವಾಲಯದ ಪಕ್ಕದ ದಾರಿಯಿಂದಲೇ ಹೋಗುತ್ತಿದ್ದ. ಅದೇ ಅತಿ ಚಿಕ್ಕ ಮತ್ತು ಸುಲಭವಾದ ದಾರಿ. ನಮಸ್ಕಾರ ಪಂಡಿತ್ರೆ. ಹೇಗಿದ್ದೀರಿ? ಎಲ್ಲವೂ ಸರಿ ಇದೆಯೇ? ಹೌದು ಮಗನೇ, ಎಲ್ಲವೂ ಚೆನ್ನಾಗಿದೆ. ದೇವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ನಿನ್ನ ಕಷ್ಟದ ಫಲ ನಿನಗೆ ಬೇಗ ಸಿಗುತ್ತದೆ. ತುಂಬ ಧನ್ಯವಾದಗಳು ಪಂಡಿತರೆ. ಸರಿ, ನಾನು ಈಗ ಬರುತ್ತೇನೆ. ಶಂಕರ್ ಪೂಜಾರಿಯೊಂದಿಗೆ ಮಾತನಾಡಿ ತನ್ನ ಹೊಲದ ಕಡೆಗೆ ಹೊರಟು ಹೋದ. ಅದೇ ಸಂಜೆ ಊರಿನ ಅತಿ ಶ್ರೀಮಂತ ಸೇಠ್ ನಾಗೇಂದ್ರ ತನ್ನ ದೊಡ್ಡ ಮನೆಯಲ್ಲಿ ವೀಲಿಯ ಚೀನಿಕೆಯನ್ನು ತಿನ್ನುತ್ತಾ ತನ್ನ ಸೇವಕ ರಾಮುವಿನೊಂದಿಗೆ ಕುಳಿತಿದ್ದ. ಅವನ ಮನಸ್ಸಿನಲ್ಲಿ ಒಂದು ಅಪಾಯಕಾರಿ ರಾಕ್ಷಸಿ ಯೋಜನೆ ರೂಪುಗೊಳ್ಳುತ್ತಿತ್ತು. ಅರೆ ರಾಮು, ಕೇಳು. ದೇವಸ್ಥಾನದ ಒಡವೆಗಳನ್ನು ನೋಡಿ ನನ್ನ ಮನಸ್ಸು ಆಸೆ ಪಟ್ಟಿದೆ. ನಿನ್ನೆ ರಾತ್ರಿ ದೇವಸ್ಥಾನದಲ್ಲಿರುವ ಆ ಚಿನ್ನ ಮತ್ತು ಬೆಳ್ಳಿಯ ಒಡವೆಗಳು ನಾಳೆ ನನ್ನ ಮನೆಯಲ್ಲಿ ಇರಬೇಕು. ಮತ್ತು ಕೇವಲ ಒಡವೆಗಳಲ್ಲ, ಆ ದೇವಸ್ಥಾನದ ಹಿಂದಿರುವ ಜಮೀನು ಸಹ ನನ್ನ ಹೆಸರಿಗೆ ಆಗಬೇಕು. ಈ ಕಳ್ಳತನವು ಆ ಜಮೀನನ್ನು ಕಬಳಿಸುವ ಮೊದಲ ಹೆಜ್ಜೆ. ಸೇಠ್ಜಿ, ಇದು ತುಂಬ ದೊಡ್ಡ ಪಾಪ. ದೇವರ ಮನೆಯಿಂದ ಒಡವೆ ಕದಿಯೋದು, ಜಮೀನು ಕಬಳಿಸೋದು. ಹೀಗೆ ಮಾಡಿದ್ರೆ ದೇವ್ರ ಶಾಪ ಬರುತ್ತೆ ಅಂತ ಜನ ಹೇಳ್ತಾರೆ. ಇದು ಒಳ್ಳೆಯದಲ್ಲ. ಅರೆ ಮೂರ್ಖ, ದೇವರಿಗೆ ಆ ಒಡವೆಗಳು ಯಾಕೆ ಬೇಕು? ಅವುಗಳಿಂದ ಅವನಿಗೇನು ಆಗಬೇಕು? ನಿಜವಾದ ದೇವರು ಹಣ, ಮತ್ತು ಹಣ ಮನುಷ್ಯನ ಕೈಯಲ್ಲಿ ಚೆನ್ನಾಗಿ ಕಾಣುತ್ತದೆ. ಮತ್ತು ಕೇಳು, ಆ ಶಂಕರ್ ಮೇಲೆ ಸುಳ್ಳು ಆರೋಪ ಹೊರಿಸಬೇಕು. ಅವನು ಪ್ರತಿದಿನ ದೇವಸ್ಥಾನದ ಹಾದಿಯಿಂದಲೇ ತನ್ನ ಹೊಲಕ್ಕೆ ಹೋಗುತ್ತಾನೆ ಅಲ್ಲವೇ? ಹೌದು ಸೇಠ್ಜಿ, ನಾವು ಇದೇ ಮಾತಿನ ಲಾಭ ಪಡೆಯುತ್ತೇವೆ. ಎಲ್ಲರಿಗೂ ಅವನೇ ಕಳ್ಳತನ ಮಾಡಿದ್ದಾನೆ ಅನಿಸುತ್ತದೆ. ಊರಿನ ಜನರು ಈಗಾಗಲೇ ಬಡವನೆಂದು ಆತನನ್ನು ಕೀಳು ನೋಟದಿಂದ ನೋಡುತ್ತಾರೆ. ಇದೇ ಸಾಕು. ಇಂದೇ ರಾತ್ರಿ ನಾವು ನಮ್ಮ ಕೆಲಸವನ್ನು ಮಾಡುತ್ತೇವೆ. ನೀನು ಕೇವಲ ಒಂದೇ ವಿಷಯ ನೆನಪಿಡು, ಯಾವುದೇ ತಪ್ಪು ಆಗಬಾರದು. ಮಧ್ಯರಾತ್ರಿ ನಾವು ದೇವಸ್ಥಾನಕ್ಕೆ ನುಗ್ಗಿ ಒಡವೆಗಳನ್ನು ತೆಗೆದುಕೊಂಡು ನಮ್ಮ ರಹಸ್ಯ ಬಾಗಿನೆಯಲ್ಲಿ ಬಚ್ಚಿಡುತ್ತೇವೆ. ಬೆಳಿಗ್ಗೆ ನಾನೇ ಹೋಗಿ ಗಲಾಟೆ ಮಾಡಿ ಶಂಕರ್ ಹೆಸರನ್ನು ಹೇಳುತ್ತೇನೆ. ಸರಿ ಸೇಠ್ಜಿ,
ನೀವು ಹೇಳಿದ ಹಾಗೆ ಆಗಲಿ. ರಾತ್ರಿಯ ಸಮಯ. ಊರಿನಲ್ಲೆಲ್ಲ ಸ್ಮಶಾನ ಮೌನ ಆವರಿಸಿತ್ತು. ಅದೇ ರಾತ್ರಿ ಸೇಠ್ ದುರಾಸೆಯಿಂದ ಅಂಧನಾಗಿ ಈ ಅಸಹ್ಯ ಪಿತೂರಿಯನ್ನು ಕಾರ್ಯಗತಗೊಳಿಸಿದ. ಅವರು ಒಡವೆಗಳನ್ನು ಕದಿಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕತ್ತಲೆಯಲ್ಲಿ ಒಂದು ಕಪ್ಪು ಬೆಕ್ಕು ಮಿಯಾವ್ ಎಂದು ಕೂಗುತ್ತಾ ಅಲ್ಲಿಂದ ಹಾದು ಹೋಯಿತು. ಇದು ಸಾಮಾನ್ಯ ಬೆಕ್ಕಾಗಿರಲಿಲ್ಲ, ಇದು ಶಾಪಗ್ರಸ್ತ ಕಾಲಿಕಾ ಆಗಿತ್ತು. ಅದರ ಕಣ್ಣುಗಳು 2 ಉರಿಯುವ ಕೆಂಡದಂತೆ ಹೊಳೆಯುತ್ತಿದ್ದವು. ಅದು ಈ ಪಾಪವನ್ನು ತನ್ನ ಕಣ್ಣುಗಳಿಂದ ನೋಡಿತು, ಆದರೆ ಶಾಪದ ಕಾರಣದಿಂದ ಮಾತನಾಡಲು ಅಥವಾ ಯಾರನ್ನೂ ತಡೆಯಲು ಸಾಧ್ಯವಾಗಲಿಲ್ಲ. ಅದು ಕೇವಲ ಈ ಪಾಪಕ್ಕೆ ಮೂಕ ಸಾಕ್ಷಿಯಾಯಿತು. ಮರುದಿನ ಬೆಳಿಗ್ಗೆ ಊರಿನ ಮಧ್ಯದಲ್ಲಿರುವ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಗುಂಪು ಸೇರಿತು. ಸುತ್ತಲೂ ಗಾಬರಿ ಮತ್ತು ಕೋಪದ ಮಾತುಗಳು ಕೇಳಿ ಬರುತ್ತಿದ್ದವು. ಅಯ್ಯೋ, ಇದೇನಾಯಿತು? ದೇವಸ್ಥಾನದ ಎಲ್ಲ ಚಿನ್ನದ ಒಡವೆಗಳು ರಾತ್ರೋರಾತ್ರಿ ಕಣ್ಮರೆಯಾಗಿವೆ. ಇದು ಎಷ್ಟು ದೊಡ್ಡ ಅಪಶಕುನು. ಹೌದು, ಇದು ತುಂಬ ಕೆಟ್ಟ ವಿಷಯ. ದೇವರ ಮನೆಯಲ್ಲಿ ಕಳ್ಳತನ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಇದೇ ಸಮಯದಲ್ಲಿ ಶಂಕರ್ ಪ್ರತಿದಿನದಂತೆ ಹೊಲದ ಕಡೆಗೆ ಹೋಗಲು ಅದೇ ದಾರಿಯಲ್ಲಿ ಹಾದು ಹೋಗುತ್ತಿದ್ದ. ಅವನ ಜೊತೆ ಸುಮತಿನೂ ಇದ್ದಳು. ಗುಂಪನ್ನು ನೋಡಿ ಅವನು ನಿಂತು ಹತ್ತಿರ ಬಂದ. ಅರೆ, ಇಷ್ಟು ಬೆಳಿಗ್ಗೆ ಇಷ್ಟು ಜನ ಯಾಕೆ ಸೇರಿದ್ದೀರಿ? ಏನಾಗಿದೆ? ಅರೆ ಶಂಕರ್, ನೀನ್ ಕೇಳಿಲ್ವೇ? ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ದೇವರ ಎಲ್ಲ ಒಡವೆಗಳನ್ನು ಯಾರೋ ಕದ್ದು ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನು ಕೇಳಿ ಶಂಕರ್ ಆಶ್ಚರ್ಯಚಕಿತನಾದ. ಏನ್, ನಮ್ಮ ದೇವಸ್ಥಾನದಲ್ಲ? ನಿನ್ನೆ ಮಾತ್ರ ನಾನು ಹೋದಾಗ ಎಲ್ಲವೂ ಚೆನ್ನಾಗಿತ್ತು ಅಲ್ವೇ? ಯಾರಾದ್ರೂ ಕಂಡ್ರಾ ಏನಾದ್ರೂ? ಇದು ದೇವರ ಮನೆಯಲ್ಲಿದ್ದ ಒಡವೆಗಳು. ಇಂತಹ ಕೃತ್ಯ ಮಾಡುವವರು ಖಂಡಿತವಾಗಿ ಹಳ್ಳಿಗೆ ಸೇರಿದ್ದಿರಬೇಕು. ಗುಂಪಿನಲ್ಲಿ ನಿಂತಿದ್ದ ಸೇಠ್ ನಿಜವಾಗಿ ಕಳ್ಳನಾಗಿದ್ದರೂ ಬಹಳ ಮುಗ್ಧನಂತೆ ನಟಿಸುತ್ತಿದ್ದ. ಪಂಡಿತರೇ, ನೀವು ಹೇಳಿ, ನಿನ್ನೆ ರಾತ್ರಿವರೆಗೂ ಒಡವೆಗಳು ದೇವಸ್ಥಾನದಲ್ಲಿ ಇದ್ದವು. ನಂತರ ಇದ್ದತ್ತಕ್ಕಿದ್ದಂತೆ ಯಾರು ತೆಗೆದುಕೊಂಡು ಹೋದರು? ಪಂಡಿತ್ಜಿ, ದೇವಸ್ಥಾನದ ಸುತ್ತಲೂ ಯಾರಾದರೂ ಓಡಾಡುತ್ತಿರುವುದನ್ನು ನೋಡಿದಿರಾ? ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯೇ? ಸೇಠ್ಜಿ, ನಿನ್ನೆವರೆಗೂ ಎಲ್ಲವೂ ಚೆನ್ನಾಗಿತ್ತು. ದೇವಸ್ಥಾನದ ಪಕ್ಕದಿಂದ ಅನೇಕ ಜನರು ಹಾದು ಹೋಗುತ್ತಾರೆ. ಆದರೆ ಪ್ರತಿದಿನ ಬೆಳಿಗ್ಗೆ ಹೊಲದ ಕಡೆಗೆ ಶಂಕರ್ ಇಲ್ಲಿಂದ ಹೋಗುತ್ತಾನೆ. ಆದರೆ ಶಂಕರ್ ಇಂತಹ ಕೆಲಸ ಮಾಡುತ್ತಾನೆ ಅನಿಸುವುದಿಲ್ಲ. ಅರೇ ಪಂಡಿತರೇ, ಕಾಲ ಕೆಟ್ಟಿದೆ. ಮನುಷ್ಯನ ಬುದ್ಧಿ ಯಾವಾಗ ಬದಲಾಗುತ್ತದೆ ಎಂದು ಯಾರಿಗೆ ಗೊತ್ತು? ಕಳ್ಳತನ ಮಾಡಿದವನು ಬಾಯಿಂದ ಒಪ್ಪಿಕೊಳ್ಳುವುದಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ರಾತ್ರಿ ಹೊಲದ ಕಡೆಗೆ ಹೋಗುವಾಗ ಶಂಕರ್ ದೇವಸ್ಥಾನದ ಬಳಿ ಸುಮ್ಮನೆ ಸುತ್ತಾಡುತ್ತಿದ್ದ. ಇದರ ಜೊತೆಗೆ ಸೇಠನ ಸೇವಕ ರಾಮು ಸುಮ್ಮನೆ ಒಂದು ಹರಿದ ಬಟ್ಟೆಯ ತುಂಡನ್ನು ದೇವಸ್ಥಾನದ ಹಿಂದೆ ಇರಿಸಿದ್ದ. ನೋಡಿ, ಇದು ಏನು? ಇದು ಶಂಕರ್ನ ಹಳೆಯ ಶಾಲು ತುಂಡು. ಶಂಕರ್, ನೀನು ರಾತ್ರಿ ಇಲ್ಲಿ ಏನು ಮಾಡುತ್ತಿದ್ದೆ? ನೀನೇ ಈ ಕಳ್ಳತನ ಮಾಡಿದ್ದೀಯಾ? ಇದು ಏನ್ ಹೇಳುತ್ತಿದ್ದೀರಿ ನೀವು? ನನ್ನ ಪತಿ ಯಾವುದೇ ಕಳ್ಳತನ ಮಾಡಿಲ್ಲ. ಇಂತಹ ದೊಡ್ಡ ಪಾಪವನ್ನು ಅವರ ಮೇಲೆ ಹಾಕಬೇಡಿ. ಅವರು ಬಡವರಾದ್ರೂ ಪ್ರಾಮಾಣಿಕರು. ನನ್ನ ಪತಿಯಷ್ಟು ಸತ್ಯವಂತ ವ್ಯಕ್ತಿ ಈ ಇಡೀ ಊರಿನಲ್ಲಿ ಯಾರೂ ಇಲ್ಲ. ಪಂಡಿತ್ರೆ, ನಿಜವಾಗಿಯೂ ಈ ಕೆಟ್ಟ ಕೆಲಸವನ್ನು ನಾನು ಮಾಡಿಲ್ಲ. ದಯವಿಟ್ಟು ನನ್ನನ್ನು ನಂಬಿ. ಈ ಬಟ್ಟೆ ಇಲ್ಲಿ ಹೇಗೆ ಬಂತು ಎಂಬುದೇ ನನಗೆ ಗೊತ್ತಿಲ್ಲ. ಹೌದು, ಬಡವ ಹಣದ ಕೊರತೆಯಲ್ಲಿ ಇದ್ದಾನೆ. ಈ ಕೆಲಸ ಮಾಡಿರಬಹುದು. ಇವರು ಬಾಯಲ್ಲಿ ಒಳ್ಳೆಯವರಂತೆ ನಟಿಸುತ್ತಾರೆ. ಊರಿನವರೇ, ಇವನು ಕಳ್ಳ. ಇವನನ್ನು ಇಲ್ಲೇ ಬಿಟ್ಟರೆ ನಾಳೆ ನಮ್ಮ ಮನೆಗಳಿಂದಲೂ ವಸ್ತುಗಳು ಕಣ್ಮರೆಯಾಗುತ್ತವೆ. ಇವನನ್ನು ನಂಬಬೇಡಿ. ಶಂಕರ್ ಮತ್ತು ಸುಮತಿ ಬಹಳಷ್ಟು ಮನವರಿಕೆ ಮಾಡಲು ಪ್ರಯತ್ನಿಸಿದ್ರು.
ಆದರೆ ಗುಂಪು ಒಪ್ಪಲು ಸಿದ್ಧವಿರಲಿಲ್ಲ. ಎಲ್ಲರೂ ಶಂಕರ್ನನ್ನೇ ಕಳ್ಳ ಎಂದು ನಂಬಿದ್ರು. ಸುಮತಿ ಮತ್ತು ಶಂಕರ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಇವನನ್ನು ಹೊರಹಾಕಿ, ಇವನನ್ನು ಊರಿನಿಂದ ಹೊರಹಾಕಿ. ಇವನಿಗೆ ನಮ್ಮ ಊರಿನಲ್ಲಿ ವಾಸಿಸುವ ಹಕ್ಕಿಲ್ಲ. ಕಳ್ಳತನ ಮಾಡಿದವನಿಗೆ ಒಂದೇ ಶಿಕ್ಷೆ, ಊರಿನಿಂದ ಬಹಿಷ್ಕಾರ. ಗುಂಪಿನ ನಡುವೆ ನಾಗೇಂದ್ರ ಗುಂಡಾಗಳು ಶಂಕರ್ ಮತ್ತು ಸುಮತಿಯನ್ನು ಬಲವಂತವಾಗಿ ಎಳೆದುಕೊಂಡು ಹೋದರು. ಶಂಕರ್ ಮತ್ತು ಸುಮತಿ ಅಸಹಾಯಕರಾಗಿ ಅವಮಾನ ಮತ್ತು ನೋವಿನ ಕಣ್ಣೀರೊಂದಿಗೆ ಧರ್ಮನಗರವನ್ನು ಬಿಟ್ಟು ಹೊರಟರು. ಶಂಕರ್ ಮತ್ತು ಸುಮತಿ ಅಳುತ್ತಾ ಊರನ್ನು ಬಿಟ್ಟು ಹೋಗಿದ್ದರು. ಊರಿನ ಹೊರಗೆ ಒಂದು ಬೀಡು ಬಿದ್ದ ಶಾಪಗ್ರಸ್ತ ಕಾಡು ಇತ್ತು. ಅದನ್ನು ಕಗ್ಗತ್ತಲ ಕಣಿವೆ ಎಂದು ಕರೆಯುತ್ತಿದ್ದರು. ಮುರಿದು ಬಿದ್ದ ಮುಳ್ಳಿನ ಪೊದೆಗಳ ನಡುವೆ ಅವರಿಗೆ ಒಂದು ಹಳೆಯ ಭಯಾನಕ ಗುಡಿಸಲು ಸಿಕ್ಕಿತ್ತು. ಅನಿವಾರ್ಯವಾಗಿ ಅದೇ ಅವರ ಹೊಸ ಮನೆಯಾಯಿತು. ರೀ ಕೇಳಿ, ಈ ಜಾಗ ಎಷ್ಟು ಭಯಾನಕವಾಗಿದೆ. ರಾತ್ರಿ ಇಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ. ಇಲ್ಲಿ ಸುತ್ತಮುತ್ತಲ ಗುಡಿಸಲುಗಳಲ್ಲಿ ಯಾರೂ ವಾಸಿಸುತ್ತಿಲ್ಲ. ತಿನ್ನಲು ಏನೂ ಇಲ್ಲ. ಈಗ ನಾವು ಏನು ಮಾಡುವುದು? ಏನ್ ಮಾಡ್ಲಿ ಸುಮತಿ? ನಮ್ಮವರೇ ನಮ್ಮನ್ನು ದೂರ ಮಾಡಿದ್ಮೇಲೆ ಬೇರೆಲ್ಲಿಯಾದರೂ ಆಶ್ರಯ ಹುಡುಕ್ಬೇಕಾಗುತ್ತೆ. ನಾನು ಮಾತ್ರ ಒಂದೇ ಯೋಚಿಸುತ್ತಿದ್ದೇನೆ, ನಿಜವಾಗಿ ಕಳ್ಳತನ ಮಾಡಿದ್ದು ಯಾರು ಮತ್ತು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದು ಯಾಕೆ? ನಾನು ನಿಜವಾದ ಕಳ್ಳನ ವಿಳಾಸ ಪತ್ತೆ ಹಚ್ಚಿಯೇ ತೀರುತ್ತೇನೆ. ರಾತ್ರಿ ಕಳೆಯಿತು. ಶಂಕರ್ ರಾತ್ರಿ ಇಡೀ ಚಿಂತಾಕ್ರಾಂತನಾಗಿ ಕುಳಿತಿದ್ದ. ಮರುದಿನ ಬೆಳಿಗ್ಗೆ ಎದ್ದಾಗ ಸುಮತಿ ಅಳುತ್ತಾ ಮತ್ತು ಹಸಿವಿನಿಂದ ದುರ್ಬಲಳಾಗಿರುವುದನ್ನು ನೋಡಿದ. ಸುಮತಿ, ನೀನು ಇಲ್ಲೇ ಇರು. ನಾನು ಏನಾದರೂ ತಿನ್ನಲು ತರುತ್ತೇನೆ. ನಂತರ ಬೇರೆ ಊರಿನ ಮೂಲಕ ನಮ್ಮ ಹೊಲಕ್ಕೆ ಹೋಗುತ್ತೇನೆ. ನೀನು ಬಾಗಿಲನ್ನು ಒಳಗಿನಿಂದ ಭದ್ರಪಡಿಸಿಕೊಂಡು ಆರಾಮವಾಗಿರು. ಇಲ್ಲ ಶಂಕರ್, ನೀನು ಹೀಗೆ ಒಬ್ನೇ ಹೋಗ್ಬೇಡ. ಈ ಚಳಿ ಮತ್ತು ಹಳ್ಳಿಯಲ್ಲಿ ಇತ್ತೀಚೆಗೆ ಯಾವ ರೀತಿ ಘಟನೆಗಳು ಆಗುತ್ತಿವೆ ನಿನಗೂ ಗೊತ್ತಿದೆ. ನಿನ್ನಿಗೇನಾದರೂ ಆದರೆ ನಾನು ಹೇಗೆ ಬದುಕಲಿ? ನನಗೆ ಏನೂ ಆಗೋದಿಲ್ಲ ಕಣೆ. ಮಾರ್ಗಗಳು ನನಗೆ ಗೊತ್ತಿವೆ. ಹೊಲ ನೋಡೋದು ನನ್ನ ಜವಾಬ್ದಾರಿ. ಬೇಗನೆ ಬರುತ್ತೇನೆ. ಹೀಗೆ ಹೇಳಿ ಶಂಕರ್ ಕಾಡಿನ ಕಡೆಗೆ ಹೊರಟ. ಅವನು ಹಣ್ಣು ಮತ್ತು ನೀರಿಗಾಗಿ ಹುಡುಕುತ್ತಿದ್ದ. ಇದ್ದಕ್ಕಿದ್ದಂತೆ ದಟ್ಟ ಕಾಡಿನಲ್ಲಿ ಎದುರಿಗೆ ಒಬ್ಬ ಸಾಧು ಬಾಬಾ ಪ್ರತ್ಯಕ್ಷರಾದರು. ಅವರ ಉದ್ದನೆಯ ಗಡ್ಡ ಮತ್ತು ದೈವಿಕ ವಸ್ತ್ರಗಳು ಅವರಿಗೆ ವಿಶೇಷ ತೇಜಸ್ಸನ್ನು ನೀಡಿದ್ದವು. ಮಗನೇ, ನೀನು ಯಾರು? ನಿನ್ನ ಮುಖದಲ್ಲಿ ಚಿಂತೆಯ ಗೆರೆಗಳು ಮತ್ತು ಕಣ್ಣುಗಳಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಶಂಕರ್ ಅಳುತ್ತಾ ಸಾಧು ಬಾಬಾಗೆ ಇಡೀ ಕಥೆಯನ್ನು ವಿವರಿಸಿದ. ನಾಗೇಂದ್ರನ ಸಾಲ, ಊರಿನವರ ಆರೋಪ ಮತ್ತು ದೇವಸ್ಥಾನದ ಕಳ್ಳತನದ ಘಟನೆ. ಮಗನೇ, ನಿನ್ನ ಕಣ್ಣುಗಳಲ್ಲಿ ಮೋಸವಿಲ್ಲ. ನೀನು ಸತ್ಯವಂತ ಮತ್ತು ಶುದ್ಧ ಹೃದಯದ ಮನುಷ್ಯ. ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಈ ಜಗತ್ತು ಸಾಮಾನ್ಯವಾಗಿ ಬಡವರ ಮೇಲೆ ಸುಳ್ಳು ಆರೋಪ ಹೊರಿಸುತ್ತದೆ. ಆದರೆ ಚಿಂತಿಸಬೇಡ, ದೇವರು ನ್ಯಾಯ ಮಾಡುತ್ತಾನೆ. ನಿಜವಾದ ಕಳ್ಳನು ಬೇಗನೆ ಹೊರಬರುತ್ತಾನೆ. ಆದರೆ ಬಾಬಾ, ಹೇಗೆ? ಎಲ್ಲರೂ ನನ್ನನ್ನೇ ದೋಷಿ ಎಂದು ನಂಬಿದ್ದಾರೆ. ನಾನು ಹೇಗೆ ನಿರಪರಾಧಿ ಎಂದು ಸಾಬೀತು ಮಾಡಲಿ? ಈ ಕಾಡಿನಲ್ಲಿ ಒಂದು ಶಾಪಗ್ರಸ್ತ ಪ್ರಾಣಿ ವಾಸಿಸುತ್ತದೆ. ಆ ಪ್ರಾಣಿ ಬೇರೆ ಯಾರೂ ಅಲ್ಲ, ಅದು ಕಾಳಿಕಾ ಎಂಬ ಕಪ್ಪು ಬೆಕ್ಕು. ಅದರ ಉರಿಯುತ್ತಿರುವ ಕಣ್ಣುಗಳಿಂದ ನಿಜವಾದ ಕಳ್ಳನನ್ನು ನೋಡಿದೆ. ಅದೇ ನಿನಗೆ ಸತ್ಯದ ದಾರಿ ತೋರಿಸುತ್ತದೆ. ಆದರೆ ಎಚ್ಚರಿಕೆ, ಆ ಪ್ರಾಣಿಯನ್ನು ಹುಡುಕುವುದು ಸುಲಭವಲ್ಲ. ನೀನು ಅದರ ಬಳಿಗೆ ಹೋಗಬೇಕು. ಅದರ ವಿಶ್ವಾಸವನ್ನು ಗೆಲ್ಲಬೇಕು. ಆಗ ಮಾತ್ರ ಅದು ನಿನಗೆ ಸಹಾಯ ಮಾಡುತ್ತದೆ. ಶಾಪಗ್ರಸ್ತ ಪ್ರಾಣಿಯೇ? ಬಾಬಾ,
ಅದು ಯಾರು? ನಾನದನ್ನು ಹೇಗೆ ಹುಡುಕ್ಲಿ? ಹೋಗು ಮಗನೇ, ಆ ಪ್ರಾಣಿಯನ್ನು ಹುಡುಕು ಮತ್ತು ಸಹಾಯ ಕೇಳು. ಆ ಬೆಕ್ಕು ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ. ಸತ್ಯದ ಶಕ್ತಿ ನಿನ್ನ ಜೊತೆಗಿದೆ. ಸಾಧು ಬಾಬಾ ಶಂಕರ್ಗೆ ಆಶೀರ್ವಾದ ನೀಡಿ ಇದ್ದಕ್ಕಿದ್ದಂತೆ ಕಣ್ಮರೆಯಾದರು. ಇದು ದೇವರ ಲೀಲೆ ಎಂದು ಶಂಕರ್ ಅರಿತುಕೊಂಡ. ಶಂಕರ್ ತಕ್ಷಣವೇ ಬಾಬಾ ಹೇಳಿದಂತೆ ಆ ಬೆಕ್ಕನ್ನು ಹುಡುಕಲು ಕಗ್ಗತ್ತಲ ಕಣಿವೆಯ ಅತ್ಯಂತ ದಟ್ಟ ಮತ್ತು ಅಪಾಯಕಾರಿ ಪ್ರದೇಶದಲ್ಲಿ ಹೊರಟ. ಇಲ್ಲಿಯೇ ಕಥೆ ನಿಲ್ಲುವುದಿಲ್ಲ ಸ್ನೇಹಿತರೆ. ಕಥೆಯ ಮೂಲ ತಿರುವು ಈಗ ಶುರುವಾಗುತ್ತಿದೆ. ಮುಂದೇನಾಗುತ್ತದೆ ಗೊತ್ತಾಗಬೇಕಾದ್ರೆ ಪಾರ್ಟ್ 2 ತಪ್ಪದೇ ನೋಡಿ. ಪಾರ್ಟ್ 2 ನೋಡ್ಬೇಕಿದ್ರೆ ಒಂದು ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಾರ್ಟ್ 2 ನಾನು ಸಾಧ್ಯವಾದಷ್ಟು ಬೇಗ ತರುತ್ತೀನಿ.